Welcome to Mahashivratri 2026. ಮಹಾಶಿವರಾತ್ರಿ ಅಂದರೆ ಹಬ್ಬ ಅಂತ ಕರೆಯೋದಕ್ಕಿಂತ ಒಂದು ವಿಶೇಷ ಕ್ಷಣ ಅನ್ನೋದು ಸರಿ. ಆದಿಯೋಗಿಯ ಪ್ರೆಸೆನ್ಸ್ ನಮಗೆ ಹೆಚ್ಚು ಅನುಭೂತವಾಗೋ ಸಮಯ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಯಂಬತ್ತೂರಲ್ಲಿನ ಆದಿಯೋಗಿಯಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ ನನ್ನ ಬೆಸ್ಟ್ ಮಹಾಶಿವರಾತ್ರಿ ಸ್ಟೋರಿ ಶೇರ್ ಮಾಡ್ತೀನಿ. ನಿಮಗೆ ಚಾನ್ಸ್ ಇದ್ರೆ ನೀವು ಇದೇ ತರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಾನು ಸಿಂಪಲ್ ಆಗಿ ಸಜೆಸ್ಟ್ ಮಾಡ್ತೀನಿ. ಆದ್ರೆ ಎಲ್ಲ ಸಿಚುಯೇಷನ್ ಒಂದೇ ತರ ಇರಲ್ವಲ್ಲ, ಅದಕ್ಕೆ ನಿಮ್ಮ ಟೈಮ್, ಬಡ್ಜೆಟ್, ಕನ್ವಿನ್ಸ್ಗೆ ತಕ್ಕಂತೆ ಬೇರೆ ಆಪ್ಷನ್ಸ್ ಕೂಡ ಹೇಳ್ತೀನಿ. ಲೆಟ್ಸ್ ಗೋ. ಲಾಸ್ಟ್ ಇಯರ್ ನಾನು ಶಿವಾಂಗ ಸಂಗಮ ಅನ್ನೋ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದೆ. ಇದು 3 ದಿನದ ಪ್ರೋಗ್ರಾಮು. ಆದರೆ ಹಾನೆಸ್ಟ್ಲಿ ಹೇಳ್ತಿದ್ದೀನಿ, ಇದು ಪ್ರೋಗ್ರಾಮ್ ಅನ್ನೋದಕ್ಕಿಂತ ಒಂದು ನೈಸ್ ಇನ್ನರ್ ಜರ್ನಿ ಥರ ಅನ್ಸುತ್ತೆ. ಈ 3 ದಿನಗಳಲ್ಲಿ ಶಿವಾಂಗ ಸಾಧನೆ, ಸದ್ಗುರು ಅವರ ಜೊತೆ ಮಹಾಶಿವರಾತ್ರಿ ಮತ್ತು ಸ್ಟೇ, ಫುಡ್ ಎಲ್ಲವೂ ಇನ್ಕ್ಲೂಡೆಡ್ ಇದೆ. ಶಿವಾಂಗ ಸಾಧನೆ ಅಂದರೆ ಏನೋ ಟಫ್ ಅಂತ ಅಲ್ಲ, ನಮ್ಮ ರೋಟೀನ್ ಸ್ವಲ್ಪ ಸ್ಲೋ ಮಾಡುತ್ತೆ. ಆದಿಯೋಗಿಗೆ ಓಪನ್ ಆಗೋ ಪ್ರೋಸೆಸ್ ಅಷ್ಟೇ. ದೇಹ ಲೈಟ್ ಆಗುತ್ತೆ, ಮನಸ್ಸು ಕಾಮ್ ಆಗುತ್ತೆ, ಇನ್ನರ್ ಪೀಸ್ಫುಲ್ ಫೀಲಿಂಗ್ ಶುರು ಆಗುತ್ತೆ. ಮತ್ತೆ ಈ ಪ್ರೋಸೆಸ್ ಎಂಡಿಂಗ್ ಅಲ್ಲಿ ವೆಳ್ಳಂಗಿರಿ ಬೆಟ್ಟಗೆ ಹೋಗೋ ಅಂತ ಚಾನ್ಸು ಇರುತ್ತೆ. ಈ ವೆಳ್ಳಂಗಿರಿ ಬೆಟ್ಟಗಳನ್ನ ದಕ್ಷಿಣ ಕೈಲಾಶ್ ಅಂತ ಕರೀತಾರೆ. ಇದಕ್ಕೆ ಹೋಗೋ ದಾರಿಯಲ್ಲಿ ನಿಮ್ಗೆ ಬರುವಂತ ಎಕ್ಸ್ಪೀರಿಯನ್ಸ್ ಅದನ್ನ ಮಾತಲ್ಲಿ ಹೇಳೋದಕ್ಕಾಗೋದಿಲ್ಲ, ಪ್ರತಿಯೊಬ್ರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ. ಮತ್ತೆ ಈ 3 ದಿನ ನೀವು ಒಂದು ತುಂಬಾ ಪೀಸ್ಫುಲ್ ಪ್ಲೇಸ್ ನಲ್ಲಿ ಇರ್ತೀರಾ. ಸುತ್ತ ದೇವಸ್ಥಾನಗಳು, ಪೀಸ್ಫುಲ್ ಅಟ್ಮಾಸ್ಫಿಯರ್, ಅದರಿಂದ ಮೈಂಡ್ ತಾನೇ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಅಲ್ಲಿಗೆ ಸಪೋರ್ಟ್ ಆಗೋ ತರ ಸಿಂಪಲ್ ಅಂಡ್ ಆರ್ಗ್ಯಾನಿಕ್ ಫುಡ್ ಕೊಡ್ತಾರೆ, ಟೇಸ್ಟ್ ಹೆಲ್ತಿ. ಶಿವಾಂಗ ಸಂಗಮಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ನಾನು ವೆಬ್ಸೈಟ್ ಮತ್ತೆ ಡೀಟೇಲ್ ಶೇರ್ ಮಾಡ್ತಿದ್ದೀನಿ, ಒಮ್ಮೆ ಚೆಕ್ ಮಾಡಿ. ಇದು ನಿಮಗೆ ಪಾಸಿಬಲ್ ಆಗಿಲ್ಲ ಅಂದರೆ ನೋ ವರೀಸ್. ನಿಮ್ಮ ಟೈಮ್ ಮತ್ತು ಸಿಚುಯೇಷನ್ಗೆ ಸೂಟ್ ಆಗೋ ಥರ ಮಹಾಶಿವರಾತ್ರಿ ಎಕ್ಸ್ಪೀರಿಯನ್ಸ್ ಮಾಡೋ ಬೇರೆ ವೇಸ್ ಕೂಡ ಇದೆ. ನೀವು ಬೆಂಗಳೂರು ಹತ್ತಿರ ಇದ್ದು ಕೊಯಂಬತ್ತೂರ್ಗೆ ಬರೋದಕ್ಕೆ ಕಷ್ಟ ಆದರೆ ಆದಿಯೋಗಿ ಸನ್ನಿಧಿಯಲ್ಲಿ ಅದೇ ಎನರ್ಜಿ ಫೀಲ್ ಮಾಡ್ಬೋದು. ಮಹಾಶಿವರಾತ್ರಿ ಸೆಲೆಬ್ರೇಷನ್ಸ್ ಕೊಯಂಬತ್ತೂರಿಂದ ಲೈವ್ ಟೆಲಿಕಾಸ್ಟ್ ನಡೆಯುತ್ತೆ. ಸೊ ನೀವು ಅದೇ ಸನ್ನಿಧಿಯಲ್ಲಿ ನೀವು ಸೇಮ್ ಎನರ್ಜಿನ ಎಕ್ಸ್ಪೀರಿಯನ್ಸ್ ಮಾಡಿ. ನಾವೆಲ್ಲಿದ್ರೂ ಆದಿಯೋಗಿಯ ಗ್ರೇಸ್ ದೂರ ಇರೋದಿಲ್ಲ. ಈ ವರ್ಷವನ್ನು ಆದಿಯೋಗಿಯ ನೆನಪಿನಲ್ಲಿ ಅವರ ಎನರ್ಜಿ ಜೊತೆ ಸ್ಟಾರ್ಟ್ ಮಾಡಿ. ಮತ್ತೆ ನಿಮಗೆ ಶಿವಾಂಗ ಸಾಧನೆ ಬಗ್ಗೆ ಇನ್ನೂ ಡೀಟೇಲ್ ಬೇಕಾದ್ರೆ ಕಮೆಂಟ್ ನಲ್ಲಿ ಹೇಳಿ, ಅದಕ್ಕೆ ನಾನು ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಈ ಮಹಾಶಿವರಾತ್ರಿ ಜಸ್ಟ್ ಹೋಗೋದಿಕ್ಕಲ್ಲ, ಸ್ವಲ್ಪ ಫೀಲ್ ಮಾಡೋದಕ್ಕೆ, ಹಾಗೆ ಆದಿಯೋಗಿಯಲ್ಲಿ ಬ್ಲೆಂಡ್ ಆಗೋದಕ್ಕೆ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಕಮೆಂಟ್ ನಲ್ಲಿ ನಿಮ್ಮ ಎಲ್ಲಾ ಡೌಟ್ಸ್ ಕೇಳಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚೆನ್ನಾಗಿ ಟ್ರಾವೆಲ್ ಅಂಡ್ ಸ್ಪಿರಿಚುವಲ್ ವಿಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ on this Mahashivratri night.